ಎಲ್ಲರಿಗೂ ಬೆಳಗಿನ ವಂದನೆಗಳು. ಈ ದಿನ ನಾವು ನಮ್ಮ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ವನಿತಾ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಉಪಾಧ್ಯಕ್ಷರಾದ ಋತಿಕ್ ರಾಜ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪಂಚಾಯಿತಿಯ ಪಿಡಿಒರವರಾದ ಶ್ರೀ ಆಕಾಶ್ ರವರು ಆಗಮಿಸಿದ್ದಾರೆ. ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮಾಡಿದಂತ ವರಲಕ್ಷ್ಮಿ ರವರಿಗೆ ವಂದನೆಗಳು. ಈಗ ನಮ್ಮೆಲ್ಲರ ಕುರಿತು ಅಧ್ಯಕ್ಷರಾದ ವನಿತಾ ರವರು ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಮೊದಲನೆಯದಾಗಿ ನಮಸ್ತೆ. ನೀವು ನನಗೆ ಓಟ್ ಹಾಕಿ ಗೆಲ್ಲಿಸಿರೋದ್ರಿಂದ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಾನು ಮೊದಲು ಪ್ರಚಾರ ಮಾಡೋದಕ್ಕೆ ಬಂದಿದ್ದಾಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ನನಗೆ ಹೇಳಿದ್ರಿ. ನೀರಿನ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ರಸ್ತೆ ಗುಂಡಿ ಬಿದ್ದಿರೋ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೂ ನಾನು ಪರಿಹಾರನ ನೀಡ್ತೀನಿ. ಧನ್ಯವಾದಗಳು. ಪಿಡಿಒ ಆದ ಆಕಾಶ್ ರವರು ಒಂದೆರಡು ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ತೆ. ಸರ್ಕಾರದಿಂದ ನಿಮಗೆ ಪಂಚಾಯಿತಿ ಪಿಡಿಒ ಆಗಿ ನಾನು ಬಂದಿದ್ದೇನೆ. ಪಿಡಿಒ ಅಂದರೆ ಕನ್ನಡದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಹುದ್ದೆ ಹೆಸರು ಹೇಳುವ ಹಾಗೆ ಅಭಿವೃದ್ಧಿಪಡಿಸಲು ನನ್ನನ್ನು ಸರ್ಕಾರ ನೇಮಿಸಿದೆ. ಪಂಚಾಯಿತಿ ಅಭಿವೃದ್ಧಿ ಆಗಬೇಕೆಂದರೆ ಸ್ಥಳೀಯರ ಅಂದರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೇಳಬಹುದು. ನಮ್ಮೂರಿನ ಸಮಸ್ಯೆ. ನಮ್ಮ ಊರಿನಲ್ಲಿ ಬೀದಿ ನಾಯಿಗಳು ಕಾಟ ಜಾಸ್ತಿ. ಒಬ್ಬೊಬ್ಬರೇ ಓಡಾಡಲು ಕಷ್ಟ. ಹಾಗಾಗಿ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಈ ಊರಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೆ ಒಂದು ಪರಿಹಾರ ನೀಡಬೇಕು. ಹೌದು, ನನಗೂ ತಿಳಿದಿದೆ. ಈ ವಿಷಯವನ್ನು ಪಿಡಿಯವರಿಗೆ ಹೇಳಿ ಬಗೆಹರಿಸಲು ಹೇಳುತ್ತೇನೆ. ಇದು ನಮ್ಮೂರಿನ ಸಮಸ್ಯೆ. ನಮ್ಮೂರಿನಲ್ಲಿ ಎಲ್ಲರ ಮನೆಯಲ್ಲೂ ಶೌಚಾಲಯ ಇದೆ. ಅದಕ್ಕೆ ಗುಂಡಿ ತುಂಬಗುತ್ತೆ ಅಂತ ಎಲ್ಲರೂ ಬೈಯಿಂದಲೇ ಮಾಡುತ್ತಾರೆ. ಹಾಗಾಗಿ ತಾವು ಗುಂಡಿ ಫ್ರೀಯಾಗಿ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ದೀವಿ. ಅವರೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಈ ವಿಷಯದ ಬಗ್ಗೆ ನಾವು ನಮ್ಮ ಶಾಲೆಯಲ್ಲಿ 120 ಜನ ವಿದ್ಯಾರ್ಥಿಗಳು ಇದ್ದೇವೆ. ನಮಗೆ ಆಟದ ಗ್ರೌಂಡ್ ಇಲ್ಲ. ಶಾಲೆ ಪಕ್ಕ ಜಾಗ ಇದೆ. ಅದನ್ನೇ ಆಟದ ಬಯಲಾಗಿ ನಿರ್ಮಿಸಿಕೊಡಿ ಸ್ವಾಮಿ. ನನಗೆ ಈ ವಿಷಯ ಮೊದಲೇ ಗೊತ್ತು. ನಾನು ಗ್ರಾಮಸ್ಥರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮಗೆ ಆಟದ ಗ್ರೌಂಡ್ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇದನ್ನ ಪಿಡಿಒ ಗಮನಕ್ಕೆ ತರ್ತೀನಿ. ಮಾಡಿಸ್ತೀನಿ. ಸರ್ಕಾರ ಜಲ್ದಿ ಗಮನ ತರ್ತೀನಿ. ಏನೋ ತೊಂದರೆ ಆಗಿರುತ್ತೆ. ಸರಿ, ಜಲ್ದಿ ಬರೋದು ಮಾಡ್ತೀನಿ. ಕಸ ಸಂಗ್ರಹ ವಾಹನ. ನಮ್ಮ ಊರಿನ ರಸ್ತೆಯ ಪಕ್ಕದಲ್ಲಿ ಕಸಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕುತ್ತಾರೆ. ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ನೀವು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಸರಿ, ಆಯ್ತು. ಇದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಹಸಿ ಕಸ, ಒಣ ಕಸ ನೀವು ಬೇರೆ ಬೇರೆ ಹಾಕೋದಕ್ಕೆ ನಾನೊಂದು ವಾಹನ ಕಳ್ತೀನಿ. ಸ್ವಚ್ಛತಾ ಮತ್ತೆ ಸುಮ್ಮನೆ ಸಮಸ್ಯೆಗಳನ್ನು ಬಗೆಹರಿಸಿದ್ದಕ್ಕೆ ಅವ್ರ ಸಮಸ್ಯೆ ಏನು ಅಂತ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿಡಿಒ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವ್ರ ಸಮಸ್ಯೆಗಳು ಏನೇನು ಹೇಳಿದಾರಲ್ಲ ಅವ್ರ ಸಮಸ್ಯೆ ಎಲ್ಲ ತೀರಿಸ್ಕೊಡ್ತೀವಿ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಪಿಡಿಒ ನಿಮ್ಗೆ ಅಧ್ಯಕ್ಷರು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.